ನನಗೆ ಟಿಕೆಟ್ ಕೊಡಲ್ಲ ಅಂತಂದ್ರೆ ನೋವಾಗ್ತಿರ್ಲಿಲ್ಲ. ನನ್ನ ಜಿಲ್ಲೆಯ ಚಿತ್ರನ ನನ್ನಿಂದ ಕಸ್ಕೊಂಡು ಇಡೀ ಜಿಲ್ಲೆಯನ್ನು ನನ್ನ ಮನೆ ಅಂತ ಭಾವಿಸ್ಕೊಂಡು ನನ್ನ ಕುಟುಂಬ ಅಂತ ಭಾವಿಸ್ಕೊಂಡು ಅವರ ಸೇವೆಯನ್ನು ಮಾಡಬೇಕು ಅಂತೇಳಿ ಆಸೆಯನ್ನು ಇಟ್ಕೊಂಡಿರ್ತಳು. ಅದೇ ಆಸೆಯನ್ನೇ ಇವತ್ತು ನನ್ನಲ್ಲಿ ಎಲ್ಲ ನನ್ನ ತಾಯಂದಿರು, ನನ್ನೆಲ್ಲ ಗುರಿಹಿರಿಯರು, ಯುವಕ ಮಿತ್ರರು ಇಟ್ಕೊಂಡಿದ್ದಾರೆ. ನನ್ನ ಮೇಲೆ ಯಾವತ್ತೂ ಕೂಡ ನನಗೆ ಹೊರಗಳಂತ ನೋಡಿಲ್ಲ. ಇಲ್ಲಿ 8 ಮತಕ್ಷೇತ್ರದವರಿದ್ದಾರೆ. 8 ಮತಕ್ಷೇತ್ರದಲ್ಲಿ ನನ್ನ ಜಿಲ್ಲೆ ಮನೆಮಗಳು ಅಂತ ಹೇಳಿ ನೋಡಿದ್ರು. ಆ ಪ್ರೀತಿ ನಾನು ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವ್ರೇನಾದ್ರೂ ಋಣ ತೀರಿಸಬೇಕು ಅಂದ್ರೆ ನಾನು ಅವ್ರ ಸೇವೆ ಮಾಡಬೇಕು. ಜನಪ್ರತಿನಿಧಿಯಾಗಿ ಬಾಗಲಕೋಟೆ ಜಿಲ್ಲೆಯ ಧ್ವನಿಯ